ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2026 SSLC ವಾರ್ಷಿಕ ಪರೀಕ್ಷೆಯ ಉತ್ತರ ಪತ್ರಿಕೆ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಮೌಲ್ಯಮಾಪಕರಿಗೂ ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇಲಾಖೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸ್ನೇಹಿತರೆ, ಈ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಈ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿಯ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಇವ್ಯಾಲ್ಯುವೇಟರ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಈಗ DBT ನಂಬರ್ ಅನ್ನು ಕ್ರಿಯೇಟ್ ಮಾಡಿದ ಮೇಲೆ ಇವ್ಯಾಲ್ಯುವೇಟರ್ ನಂಬರ್ ಕೂಡ ಚೇಂಜ್ ಆಗಿದೆ. ಸೊ ಕಳೆದ ವರ್ಷಗಳು ಬಳಸ್ತಿರುವಂತಹ ಇವ್ಯಾಲ್ಯುವೇಟರ್ ನಂಬರ್ ಈಗ ಆಗಿರೋದಿಲ್ಲ. ಸೊ ಸ್ನೇಹಿತರೆ, ಈ ಒಂದು ಇವ್ಯಾಲ್ಯುವೇಟರ್ ನಂಬರ್ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ಶಾಲೆಯ SSLC ಸ್ಕೂಲ್ ಲಾಗಿನ್ ಅಲ್ಲಿ ಹೋದಾಗ ಈ ಇವ್ಯಾಲ್ಯುವೇಟರ್ ಆರ್ಡರ್ ಕಾಪಿಗಳು ಈಗಾಗಲೇ ಅಪ್ಲೋಡ್ ಮಾಡಲಾಗಿದ್ದು, ಅಲ್ಲಿ ನಿಮ್ಮ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಇವ್ಯಾಲ್ಯುವೇಟರ್ ನಂಬರ್ ಸಿಗುತ್ತೆ. ಸೊ ಆ ಒಂದು ಇವ್ಯಾಲ್ಯುವೇಟರ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ವ್ಯೂ ಅಂತ ಕೊಟ್ಟಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ಇವ್ಯಾಲ್ಯುವೇಟರ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಬರುತ್ತೆ. ಅದು ಡಿಸ್ಟ್ರಿಕ್ಟ್ ಇರ್ಬೋದು, ಸ್ಕೂಲ್ ಇರ್ಬೋದು, ಮೀಡಿಯಂ, ಎಕ್ಸಾಮ್ ನೇಮ್, ತಾಲೂಕಾ, ಸ್ಕೂಲ್ ನೇಮ್, ಎವ್ರಿಥಿಂಗ್ ಬೇಸಿಕ್ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿರುವಂತಹ ಯಾವುದೇ ಇನ್ಫಾರ್ಮೇಶನ್ಸ್ ಅನ್ನ ನೀವು ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಳಗಡೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಇದೆ, ಅಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇದೆ. ಸೊ ಅಲ್ಲಿ ನಮ್ಮ ಸಬ್ಜೆಕ್ಟ್ ಆಗಿರ್ಬೋದು, ಪ್ರೊಫೆಷನಲ್ ಕ್ವಾಲಿಫಿಕೇಶನ್, ಜನರಲ್ ಕ್ವಾಲಿಫಿಕೇಶನ್ ಎಲ್ಲ ಮಾಹಿತಿ ಇರ್ತದೆ. ಸೊ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಒಂದೇ ಒಂದು, ಸೊ ಏನಂದ್ರೆ ನ್ಯೂ ಪಾಸ್ವರ್ಡ್ ಅಂಡ್ ರೀ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ. ಸೊ ಇಲ್ಲಿ ನಾವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇಲ್ಲಿ ಪಾಸ್ವರ್ಡ್ ಹೇಗಿರಬೇಕು, ಒಂದು ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಎಟ್ ಇರ್ಬೋದು, ಹ್ಯಾಶ್ ಇರ್ಬೋದು, ಡಾಲರ್ಸ್ ಇರ್ಬೋದು, ಹಾಗೆ ನ್ಯೂಮೆರಿಕಲ್ ಆಗಿರುವಂತಹ ನಂಬರ್ಸ್ ಗಳನ್ನು ಬಳಸಬಹುದು. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಆಲ್ರೆಡಿ ಇದೆ. ಸೊ ಆ ಮೊಬೈಲ್ ನಂಬರ್ ಮುಂದೆ ಗೆಟ್ OTP ಅಂತ ಇದೆ. ಸೊ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಇನ್ನೊಂದ್ಸಲ ರೀ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ಒಂದು ಮೊಬೈಲ್ ನಂಬರ್ ಕಾಲಮ್ ನಲ್ಲಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಹೋಗುತ್ತೆ, ಒಂದು OTP ಬರುತ್ತೆ. ಆ OTP ಅನ್ನ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಅನ್ನ ಕೊಡಬೇಕು. ಈ ರೀತಿ ಸಬ್ಮಿಟ್ ಕೊಟ್ಟಾಗ ನೋಡಿ, ಈ ರೀತಿ ಸಬ್ಮಿಟ್ ಅನ್ನು ಕೊಡ್ತೀವಿ, ಆಗ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಕೂಡಲೇ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ ಆ ಮೊಬೈಲ್ಗೆ. ಸೊ ಇಲ್ಲಿ ಥ್ಯಾಂಕ್ ಯು ಫಾರ್ ರಿಜಿಸ್ಟರ್ ಫಾರ್ SSLC 2026 ಅಂತ ಒಂದು ಕನ್ಫರ್ಮೇಶನ್ ಮೆಸೇಜ್ ಕೂಡ ಬರುತ್ತೆ. ಸ್ನೇಹಿತರೆ, ಈ ಒಂದು ವರ್ಕ್ ಅನ್ನು ಸುಲಭವಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮುಖಾಂತರ ಇದನ್ನು ನೀವು ಮಾಡಬಹುದು. ಧನ್ಯವಾದಗಳು.